Hello Makla. Hello Makla, welcome to my channel ML Coaching Center. ಇವತ್ತು ನಾನು ಎಕ್ಸ್ಪ್ಲೇನ್ ಮಾಡಕ್ಕೆ ಹೋಗ್ತಾ ಇದ್ದೀನಿ ನಿಮ್ಮ ಬಿಸ್ನೆಸ್ ಸ್ಟಡೀಸ್ನ ಮೊದಲನೇ ಚಾಪ್ಟರ್ ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್. ಲಾಸ್ಟ್ ವಿಡಿಯೋದಲ್ಲಿ ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್ನು. ಚಾಪ್ಟರ್ ನೇಮ್ ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್. ಬ್ಯಾಂಕ್ ಅಂತ ತಕ್ಷಣ ನಿಮ್ಮ ಮೈಂಡಿಗೆ ಫಸ್ಟ್ ಬರೋದೇನು? ಇಲ್ಲಿ ನೀವು ಬ್ಯಾಂಕ್ ಅಂದರೆ ಏನಂತ ತಿಳ್ಕೊತೀರ ಫಸ್ಟು. ಬ್ಯಾಂಕ್ ಅಂದರೆ ಏನಂದರೆ ಬ್ಯಾಂಕ್ ಇಟ್ ಈಸ್ ಎ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ that takes money from people and promises them to return whenever they required. ಇದು ಬ್ಯಾಂಕ್ ಅಂದರೆ ಬ್ಯಾಂಕ್ ಇಟ್ ಈಸ್ ಎ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ದಟ್ ಟೇಕ್ಸ್ ಮನಿ ಫ್ರಮ್ ಪೀಪಲ್ ಆ್ಯಂಡ್ ಪ್ರಾಮಿಸಸ್ ದೆಮ್ ಟು ರಿಟರ್ನ್ ವೆನ್ ಎವರ್ ದೇ ರಿಕ್ವೈರ್ಡ್. ಬ್ಯಾಂಕ್ ಅಂದರೆ ಇದು. ನೆಕ್ಸ್ಟು ಬ್ಯಾಂಕ್ ಯಾವ ವರ್ಡಿಂದ ಬಂತು ಅಂದರೆ ಬ್ಯಾಂಕು ಅನ್ನುವ ವರ್ಡ್ ಫ್ರೆಂಚಿಂದ, ಬ್ಯಾಂಕು ಅನ್ನೋ ಫ್ರೆಂಚ್ ವರ್ಡಿಂದ, ಮತ್ತು ಬ್ಯಾಂಕ್ಯೂ ಅನ್ನುವ ವರ್ಡು, ಮತ್ತು ಬೆಂಚ್ ಅನ್ನುವ ವರ್ಡ್ ಕಡೆಯಿಂದ ಬ್ಯಾಂಕ್ ಅನ್ನೋದು ಬಂತು. ಇದು ಬ್ಯಾಂಕ್ ಅನ್ನೋದು ಬಂತು ಅಂತ. ಮತ್ತು ಬ್ಯಾಂಕ್ ಅಂದರೆ ಇಟ್ ಇಸ್ ಅ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ದಟ್ ಟೇಕ್ಸ್ ಮನಿ ಫ್ರಮ್ ದ ಪೀಪಲ್ ಆ್ಯಂಡ್ ಪ್ರಾಮಿಸಸ್ ದೆಮ್ ಟು ರಿಟರ್ನ್ ವೆನ್ ಎವರ್ ದೇ ರಿಕ್ವೈರ್ಡ್. ಇದು ಬ್ಯಾಂಕ್ ಅಂದರೆ ಏನಂತ ಆಯಿತು. ನೆಕ್ಸ್ಟ್ ಇರೋದು ಮುಖ್ಯ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಬ್ಯಾಂಕ್. ವರ್ಕ್ ಆರ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಬ್ಯಾಂಕ್. ಏನು ಬ್ಯಾಂಕಿಂದು ಮೇನ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಬ್ಯಾಂಕ್ಸ್ ಏನಂದರೆ, ಮೊದಲನೇದು ದ ಫಸ್ಟ್ ಕ್ಯಾರೆಕ್ಟರಿಸ್ಟಿಕ್ ಆಫ್ ಬ್ಯಾಂಕ್ ಈಸ್ ಡೀಲಿಂಗ್ ವಿತ್ ಮನಿ. ಅವರು ಮನಿ ಜೊತೆ ಡೀಲಿಂಗ್ ವಿತ್ ಮನಿ. ಬ್ಯಾಂಕ್ ಗೊತ್ತು, ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್, ಅದು ಮನಿ ಜೊತೆ ಡೀಲ್ ಮಾಡುತ್ತೆ. ಸೆಕೆಂಡ್ ಒನ್ ಇಂಡಿವಿಜುವಲ್ ಫರ್ಮ್ ಮತ್ತು ಕಂಪ್ನಿ. ಬ್ಯಾಂಕ್ ಏನಂತ ನಿಮ್ಗೆ ಗೊತ್ತಿದೆ, ಅದು ಇಂಡಿವಿಜುವಲ್ಗಾಗಲಿ ಮನಿ, ಅಥವಾ ಕಂಪ್ನಿಗೆ ಯಾವ್ದಾದ್ರು ಕಂಪ್ನಿಗೆ ಮನಿ ಕೊಡೋದಾಗಲಿ, ಅಥವಾ ಯಾವುದಕ್ಕಾದರೂ ಆಗಲಿ ಇಂಡಿವಿಜುವಲ್ ಕಂಪ್ನಿ ಅವ್ರ ಫರ್ಮಿಗೆ ಮನಿ ಕೊಡೋದ್ರಲ್ಲಿ ಬ್ಯಾಂಕ್ ಪಾರ್ಟಿಸಿಪೇಟ್ ಮಾಡುತ್ತೆ, ಮೇನ್ ಪಾರ್ಟಿಸಿಪೇಟ್. ಮತ್ತು ನೆಕ್ಸ್ಟ್ ಥರ್ಡ್ ಇಂಪಾರ್ಟೆಂಟ್, ಅಕ್ಸೆಪ್ಟೆನ್ಸ್ ಆಫ್ ಡೆಪಾಸಿಟ್ಸ್. ಅವರು ಡೆಪಾಸಿಟ್ಸ್ನ ತೊಗೊತಾರೆ ಫ್ರಮ್ ದ ಪೀಪಲ್ ಆ್ಯಂಡ್ ಅವರು ಪ್ರಾಮಿಸ್, ಅದೇ ಡೆಪಾಸಿಟ್ನ ತೊಗೊಂಡು ಪ್ರಾಮಿಸ್, ವಾಟ್ ಈಸ್ ಬ್ಯಾಂಕಲ್ಲಿ ಓದಿದ್ರಿ, ದೇ ಟೇಕ್ಸ್ ಮನಿ ಫ್ರಮ್ ದ ಪೀಪಲ್ ಆ್ಯಂಡ್ ಪ್ರಾಮಿಸ್ ದೆಮ್ ಟು ರಿಕ್ವೈರ್ಡ್ ವೆನ್ ಎವರ್ ದೇ ರಿಕ್ವೈರ್ಡ್. ಅದೇ ಥರ ಆಕ್ಸೆಪ್ಟ್ ಮಾಡಿ ಡೆಪಾಸಿಟ್ಸ್ನ ಆಕ್ಸೆಪ್ಟ್ ಮಾಡ್ತಾರೆ. ದುಡ್ಡನ್ನ ಇಟ್ಕೊಂಡು ಅವ್ರು ಯಾವಾಗ ಬೇಕು ಅವಾಗ ರಿಟರ್ನ್ ಮಾಡ್ತಾರೆ. ಮತ್ತು ಫೋರ್ತ್ ಅಂತೂ ಲೆಂಡಿಂಗ್ ಲೋನ್ಸ್. ಲೋನ್ಸ್ ಕೊಡ್ತಾರೆ. ಇದು ನಿಮ್ಗೆ ಗೊತ್ತೇ ಇದೆ, ಬ್ಯಾಂಕ್ಗಳು ಲೋನ್ಸ್ ಕೊಡುತ್ತೆ, ನೀವು ಕೇಳಿರ್ತೀರ, ಕೊಡುತ್ತೆ, ಇದು ನೀವು ಕೇಳಿರ್ತೀರ. ನೆಕ್ಸ್ಟು ಪೇಮೆಂಟ್ ಆ್ಯಂಡ್ ವಿಡ್ರಾವಲ್ ಮಾಡುತ್ತೆ ಬ್ಯಾಂಕು. ಇದು ನಿಮ್ಗೆ ಗೊತ್ತೇ ಇದೆ, ಪೇಮೆಂಟ್ಸ್ ತೊಗೊಳುತ್ತೆ, ಮತ್ತು ಯಾವಾಗ ಬೇಕಾವಾಗ ನಾವು ATMಯಿಂದ ವಿಡ್ರಾ ಮಾಡ್ಕೊಬೋದು. ನೆಕ್ಸ್ಟು ಏಜೆನ್ಸಿ ಆ್ಯಂಡ್ ಯುಟಿಲಿಟಿ ಸರ್ವಿಸಸ್. ಇದು ಏಜೆನ್ಸಿ ಥರನೂ ವರ್ಕ್ ಆಗುತ್ತೆ, ಮತ್ತು ಯುಟಿಲಿಟಿ ಸರ್ವಿಸಸ್ ಫೆಸಿಲಿಟೀಸ್ ಕೊಡ್ತಾರೆ ನಿಮಗೆ. ಅದು ಮತ್ತು ಇದು ನೆಕ್ಸ್ಟ್ ಏನಂದರೆ, ಇದು ನೆಕ್ಸ್ಟ್ ಕ್ಯಾರೆಕ್ಟರಿಸ್ಟಿಕ್ಕು ಪ್ರಾಫಿಟ್ ಆ್ಯಂಡ್ ಸರ್ವಿಸ್ ಓರಿಯೆಂಟೇಷನ್. ಇವರು ಪ್ರಾಫಿಟ್ಟು ಮತ್ತು ನಿಮ್ಗೆ ಸರ್ವಿಸ್ ಕೊಡ್ತಾರೆ, ಪ್ರಾಫಿಟ್ ಮಾಡ್ಕೊತಾರೆ. ಮತ್ತು ನೆಕ್ಸ್ಟ್ ಏನಂದರೆ, ಇದರ ಕ್ಯಾರೆಕ್ಟರಿಸ್ಟಿಕ್ಕು ಎವರ್ ಇನ್ಕ್ರೀಸಿಂಗ್ ಫಂಕ್ಷನ್ಸ್. ಇದು ನಿಮ್ಗೆ ಗೊತ್ತಿದೆ, ಅವರು ನ್ಯೂ
ರೂಲ್ಸ್ ಮತ್ತು ನ್ಯೂ ಫಂಕ್ಷನ್ಸ್ಗಳನ್ನ ತರ್ತಾರೆ, ಅದು ನಿಮ್ಗೆ ಗೊತ್ತೇ ಇದೆ. ಮತ್ತು ಕನೆಕ್ಟಿಂಗ್ ಲಿಂಕ್ಸ್. ಸೊ ಅವರು ಬೇರೆ ಬ್ಯಾಂಕ್ಗಳೊಂದಿಗೆ ಅಂದರೆ ಅವರು ಲಿಂಕ್ ಕನೆಕ್ಟ್ ಮಾಡ್ತಾರೆ, ಒಬ್ಬರು ಪರ್ಸನಿಂದ ಇನ್ನೊಬ್ಬರು ಯಾರು ಬೇಕಾದರೂ ವಿಡ್ರಾ ಮಾಡ್ಬೋದು. ನೆಕ್ಸ್ಟು ಅಂದರೆ ಯಾರು ATM ವಿಡ್ರಾ ಮಾಡ್ಬೋದು. ಮತ್ತು ಲಿಂಕ್ ಕನೆಕ್ಟ್ ಮಾಡ್ತಾರೆ ಅವರು, ಡೆಪಾಸಿಟ್ ಮಾಡೋರು ಮತ್ತು ಬಾರೋವರ್ಸ್ ಅವ್ರು ಮತ್ತು ಲಿಂಕನ್ನು ಕನೆಕ್ಟ್ ಮಾಡ್ತಾರಲ್ಲ. ಸೊ ಇದು ಕನೆಕ್ಟಿಂಗ್ ಲಿಂಕ್ ಅಂತ. ನೆಕ್ಸ್ಟು ಬ್ಯಾಂಕಿಂಗ್ ಬಿಸ್ನೆಸ್. ಸೊ ಬ್ಯಾಂಕ್ಸಲ್ಲಿ ಲೋನ್ ತೊಗೊಂಡು ಬಿಸ್ನೆಸ್ ಮಾಡೋದು, ಅದನ್ನೆಲ್ಲ ಬ್ಯಾಂಕಿಂಗ್ ಬಿಸ್ನೆಸ್. ಮತ್ತು ಇನ್ನೂ ಈ ಥರ ಬ್ಯಾಂಕಿಂಗ್ ಆ್ಯಕ್ಟಿವಿಟೀಸ್ಗಳನ್ನು ಬ್ಯಾಂಕಿಂಗ್ ಬಿಸ್ನೆಸ್ ಆರ್ ಆ್ಯಕ್ಟಿವಿಟಿ ಅಂತ ಹೇಳ್ತಾರೆ. ಮತ್ತು ನೆಕ್ಸ್ಟ್ ಲಾಸ್ಟ್ ಪಾಯಿಂಟ್ ಈಸ್ ನೇಮ್ ಐಡೆಂಟಿಟಿ. ಸೊ ಇವರು ನೇಮ್ ಐಡೆಂಟಿಟಿ ಇಟ್ಕೊಂಡು ಕೊಡ್ತಾರೆ. ಇವರು ಈಗ ಯಾರೇ ಆಗಿರಲಿ, ನಿಮ್ಮದೇ ಆಗಿರಲಿ, ನಿಮ್ಮ ಹೆಸರೇನು, ನಿಮ್ಮದಿದೆಯಾ ಅಕೌಂಟು ಅಂತ ಎಲ್ಲ ಐಡೆಂಟಿಫಿಕೇಷನ್ ಮಾಡಿದ ನಂತರ ಅವರು ಕೊಡ್ತಾರೆ. ನೇಮ್ ಐಡೆಂಟಿಟಿ ಮುಖ್ಯವಾಗಿ ಇಟ್ಕೊಂಡಿರ್ತಾರೆ. ಸೊ ನೆಕ್ಸ್ಟ್, ಸೊ ಇದು ಇದರ ಕ್ಯಾರೆಕ್ಟರಿಸ್ಟಿಕ್ಕು. ಸೊ ನೀವು ಇದಿಷ್ಟು ನೆನ್ಪಿಟ್ಕೊಬೇಕು, ಇಷ್ಟು ಕ್ಯಾರೆಕ್ಟರಿಸ್ಟಿಕ್ಸು. ಸೊ ಇದರಲ್ಲಿ ಅವರು 2 to 3 ಮಾರ್ಕ್ಸಿಗೆ ಕೇಳ್ಬೋದು. ಕ್ಯಾರೆಕ್ಟರಿಸ್ಟಿಕ್ಸನ್ನು ನೇಮ್ ಮಾಡಿ ಬ್ಯಾಂಕ್ದು ಅಂತ 2 to 3 ಮಾರ್ಕ್ಸಿಗೆ ಕೇಳ್ಬೋದು. ಸೊ ಇದು ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಬ್ಯಾಂಕ್ ಆಯಿತು. ಸೊ ಈಗ ನೆಕ್ಸ್ಟು ಅದರ ಫಂಕ್ಷನ್ಸ್ ಕಡೆ ಹೋಗೋಣ. ಬ್ಯಾಂಕ್ ಏನೇನು ಕೆಲಸ ಮಾಡುತ್ತೆ, ಏನೇನು ಫೆಸಿಲಿಟೀಸ್ ಕೊಡುತ್ತೆ, ಅದ್ರ ಬಗ್ಗೆ ಇನ್ನೂ ತಿಳ್ಕೊಳ್ಳೋಣ. ಫಂಕ್ಷನ್ ಆಫ್ ಬ್ಯಾಂಕ್ಸ್ ಬಗ್ಗೆ ತಿಳ್ಕೊಳ್ಳೋದಾದರೆ, ಸೊ ಫಸ್ಟ್ ಫಂಕ್ಷನ್ ಏನಂದರೆ ಆಕ್ಸೆಪ್ಟಿಂಗ್ ಡೆಪಾಸಿಟ್ಸ್ ಫ್ರಮ್ ಪಬ್ಲಿಕ್ ಆ್ಯಂಡ್ ಅದರ್ಸ್. ಸೊ ಅವರು ಡೆಪಾಸಿಟ್ನ ಆಕ್ಸೆಪ್ಟ್ ಮಾಡ್ತಾರೆ. ಪಬ್ಲಿಕ್ ಆಗಲಿ, ದೊಡ್ಡ ಕಂಪ್ನಿ ಆಗಿರಲಿ, ಯಾರೇ ಆಗಿರಲಿ ಡೆಪಾಸಿಟ್ನ ಆಕ್ಸೆಪ್ಟ್. ಕಡೆ ಯಾವುದಂದರೆ ಸೆಕೆಂಡ್ ಪಾಯಿಂಟ್, ಆಕ್ಸೆಪ್ಟಿಂಗ್ ಡೆಪಾಸಿಟ್ಸ್ ಫ್ರಮ್ ಪಬ್ಲಿಕ್ ಆ್ಯಂಡ್ ಅದರ್ಸ್. ಸೊ ಪಬ್ಲಿಕ್ಕಿಂದ ಡೆಪಾಸಿಟ್ಸ್ನ ತೊಗೊತಾರೆ. ಇದು ಮೊದಲನೇ ಫಂಕ್ಷನ್ ಬ್ಯಾಂಕ್ದು. ಸೊ ಸೆಕೆಂಡ್ ಫಂಕ್ಷನ್ ಏನಂದರೆ ಲೆಂಡಿಂಗ್ ಮನಿ ಟು ಪಬ್ಲಿಕ್ ಲೋನ್ಸ್ ಅನ್ಬೋದು, ಅಥವಾ ಬೇರೆ ಇನ್ಸ್ಟಿಟ್ಯೂಷನ್. ಸೊ ಅವರು ಪಬ್ಲಿಕ್ಕಿಗೆ ಲೋನ್ಸ್ ಕೊಡ್ತಾರೆ ಮತ್ತು ಬೇರೆ ಬೇರೆ ಇನ್ಸ್ಟಿಟ್ಯೂಷನ್ಗೆ ಲೋನ್ಗಳನ್ನ ಕೊಡ್ತಾರೆ. ಇದು ಅವರ ಸೆಕೆಂಡ್ ಫಂಕ್ಷನ್ ಆಫ್ ಬ್ಯಾಂಕ್. ಸೊ ಈಗ ಥರ್ಡ್ ಕಡೆ ಹೋಗೋದಾದರೆ ಟ್ರಾನ್ಸ್ಫರಿಂಗ್ ಮನಿ ಫ್ರಮ್ ಒನ್ ಪ್ಲೇಸ್ ಟು ಅನದರ್. ಸೊ ಅವರು ಬ್ಯಾಂಕ್ನವರು ಮನಿನ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಇದು ನಿಮ್ಗೆ ಗೊತ್ತೇ ಇದೆ. ಸೊ ಇದು ನಿಮ್ಮ ಫಂಕ್ಷನ್ ಆಫ್ ಬ್ಯಾಂಕಿನ ಥರ್ಡ್ ಪಾಯಿಂಟ್. ಮತ್ತು ಫೋರ್ತ್ ಪಾಯಿಂಟ್ ಏನಂದರೆ ಕಲೆಕ್ಟಿಂಗ್ ಮನಿ ಆನ್ ಚೆಕ್ಸ್, ಡ್ರಾಫ್ಟ್ಸ್ ಆ್ಯಂಡ್ ಬಿಲ್ಸ್. ಸೊ ಇದು ನಿಮ್ಗೆ ಗೊತ್ತಿದೆ. ಚೆಕ್ಕು, ಡ್ರಾಫ್ಟಲ್ಲಿ ನೀವು ಮನಿ ಇರೋದಾದರೆ ನಿಮ್ಮ ಹತ್ರ ಇಷ್ಟು ದುಡ್ಡು ಅಂತ ಇಸ್ಕೊತಾರೆ. ಆ ಒಂದು ಚೆಕ್ಕಿಗೆ, ಒಂದು ಡ್ರಾಫ್ಟಿಗೆ, ಒಂದು ಚೆಕ್ ಬುಕ್ಕಿಗೆ ಇಷ್ಟು ದುಡ್ಡಂತ ಇಸ್ಕೊತಾರೆ. ಅದು ಅವರ ಫೋರ್ತ್ ಫಂಕ್ಷನ್ ಆಫ್ ಬ್ಯಾಂಕ್. ಫಿಫ್ತ್ ಏನಂದರೆ ಡಿಸ್ಕೌಂಟಿಂಗ್ ಆಫ್ ಬಿಲ್ಸ್. ಸೊ ಬಿಲ್ಸ್ಗಳ ಮೇಲೆ ಡಿಸ್ಕೌಂಟ್ ಒಂದು ಸ್ವಲ್ಪ ಕಡಿಮೆ ಮಾಡ್ತಾರೆ. ಅದು ಅವರ ಫೋರ್ತ್ ವರ್ಕ್ ಆಫ್ ಬ್ಯಾಂಕ್ ಅಥವಾ ಫಂಕ್ಷನ್ ಆಫ್ ಬ್ಯಾಂಕ್ ಅನ್ಬೋದು. ಮತ್ತು ಸಿಕ್ಸ್ತ್ ಪಾಯಿಂಟ್ ಹೈರಿಂಗ್ ಸೇಫ್ ಡೆಪಾಸಿಟ್ಸ್ ಲಾಕರ್ಸ್. ಸೊ ಅವರು ಬ್ಯಾಂಕ್ನವರು ನಿಮಗೆ ಸೇಫ್ ಡೆಪಾಸಿಟ್ ಲಾಕರ್ಸಲ್ಲಿ ದುಡ್ಡಿಡೋಕ್ಕೆ ಅಥವಾ ಚಿನ್ನ ಏನಾದರೂ ಇಡೋಕ್ಕೆ ಸೇಫ್ ಆಗಿರೋ ಡೆಪಾಸಿಟ್ ಲಾಕರ್ನ ನಿಮ್ಗೆ ಕೊಡ್ತಾರೆ. ಸೊ ಇದು ಅವರ ಸಿಕ್ಸ್ತ್ ಪಾಯಿಂಟ್ ಫಂಕ್ಷನ್ ಆಫ್ ಬ್ಯಾಂಕ್ಸ್ದು. ಸೊ ಇಷ್ಟು ನೆನ್ಪಿಟ್ಕೊಂಡ್ರೆ ಸಾಕು ಅನಿಸುತ್ತೆ. ಇನ್ನೂ ಇದೆ ಪಾಯಿಂಟು. ಸೊ ಇಷ್ಟನ್ನು ಅವರು 3 ಮಾರ್ಕ್ಸ್ ಅಥವಾ 2 ಮಾರ್ಕ್ಸಿಗೆ ಕೇಳ್ತಾರೆ. 2 ಅಥವಾ 3 ಅಂತ ಹಾಕಿರ್ತೀನಿ. 2 to 3 ಮಾರ್ಕ್ಸ್ ಕೇಳ್ತಾರೆ. ನೆಕ್ಸ್ಟ್ 6 ಪಾಯಿಂಟ್ಸ್ ನಿಮಗೆ 2 to 3 ಮಾರ್ಕ್ಸಿಗೆ ಕೇಳಿದ್ರೆ ಬರೀಬೇಕು. ಸೊ ನಿಮ್ಗೆ ಇಲ್ಲಿ ಟೋಟಲ್ 10 ಪಾಯಿಂಟ್ಸ್ ಕೊಟ್ಟಿದ್ದಾರೆ. ಸೊ ಟೋಟಲ್ ಪಾಯಿಂಟ್ಸ್ ಹೇಳ್ತೀನಿ. ಏನು ಲಾಸ್ಟ್ ಇನ್ನು ಉಳಿದಿರೋ ನೆಕ್ಸ್ಟ್ ಪಾಯಿಂಟ್ ಅಂತಂದರೆ ಕಂಡಕ್ಟಿಂಗ್ ಫಾರಿನ್ ಎಕ್ಸ್ಚೇಂಜ್
ಟ್ರಾನ್ಸಾಕ್ಷನ್. ಸೊ ನಿಮ್ಗೆ ಗೊತ್ತಿರಬೇಕು, ಫಾರಿನಲ್ಲೆಲ್ಲ ನೀವು ಹೋದಾಗ ಅವ್ರ ಮನಿ ನಿಮ್ಮ ಹತ್ರ ಇರಲ್ಲ, ಅವರು ಫಾರಿನ್ ಮನಿ ನಿಮ್ಮ ಹತ್ರ ಇರಲ್ಲ ಕರೆನ್ಸಿ. ಸೊ ಇವರು ನಿಮ್ಮ ಕರೆನ್ಸಿನ ಫಾರಿನ್ ಕರೆನ್ಸಿಯಾಗಿ ಎಕ್ಸ್ಚೇಂಜ್ ಮಾಡಿ ನಿಮಗೆ ಅಲ್ಲಿ ಕೊಡ್ತಾರೆ ಫಾರಿನಲ್ಲಿ. ಸೊ ಆವಾಗ ನಿಮ್ಗೆ ಫಾರಿನಲ್ಲೆಲ್ಲ ಹೆಲ್ಪ್ ಆಗುತ್ತೆ ದುಡ್ಡು ಏನಾದರೂ ನಿಮಗೆ ಬೇಕಾದಾಗ. ಸೊ ಇದು 7th ಪಾಯಿಂಟು. ಸೊ ನಿಮ್ಗೆ ಏನಾದರೂ 2 ಮಾರ್ಕ್ಸಿಗೆ ಕೇಳಿದ್ರೆ 4 ಪಾಯಿಂಟ್ಸ್ ಬರೀಬೇಕು. 3 ಮಾರ್ಕ್ಸಿಗೆ ಕೇಳಿದ್ರೆ ಈ 6 ಪಾಯಿಂಟ್ ಅಥವಾ 7 ಪಾಯಿಂಟ್ ನೆನ್ಪಿಟ್ಕೊಳ್ಳಿ. 1 ಪಾಯಿಂಟ್ ಮಿಸ್ ಆದರೆ ಇದು 6 ಪಾಯಿಂಟ್ ಬರೀಬೇಕು. ಆದರೆ ಏನಾದರೂ 1 ಪಾಯಿಂಟ್ ಮಿಸ್ ಆದರೆ ನೆನಪಾಗಲಿಲ್ವಂದರೆ ಏನಾಗಲ್ಲ. 7 ಪಾಯಿಂಟ್ ನೆನ್ಪಿಟ್ಕೊಂಡ್ರೆ 1 ಪಾಯಿಂಟ್ ನೆನಪಾಗಲಿಲ್ಲ ಕರೆಕ್ಟಾಗಿ 6 ಆಗಿ ನೆನಪಿರುತ್ತೆ, ಕರೆಕ್ಟಾಗಿ ಮಾರ್ಕ್ಸ್ ಸಿಗುತ್ತೆ. ಸೊ ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ಇದೆ. ಇನ್ನೊಂದು ಪಾಯಿಂಟ್ ಯಾವುದಂದರೆ ಕೀಪಿಂಗ್ ವ್ಯಾಲ್ಯೂಯೇಬಲ್ಸ್ ಇನ್ ಸೇಫ್ ಕಸ್ಟಡಿ. ಸೊ ಇವರು ನೀವು ಕೊಟ್ಟಿರೋ ವ್ಯಾಲ್ಯೂಯೇಬಲ್ ಥಿಂಗ್ಸ್ ಬ್ಯಾಂಕಲ್ಲಿ ಇಡೋಕ್ಕೆ, ಸೇಫ್ ಡೆಪಾಸಿಟ್ ಲಾಕಲ್ಲಿ ಇಡೋಕ್ಕನ್ನ ಇಡಿ ಅಂತ ಕೊಟ್ಟಿರ್ತಿರಲ್ಲ ಸೇಫ್ ಥಿಂಗ್ಸ್ನ, ಅದನ್ನು ಇವರು ವ್ಯಾಲ್ಯೂಯಬಲ್ ಥಿಂಗ್ಸ್ನ ತುಂಬ ಸೇಫಾಗಿ ಇಟ್ಟಿರ್ತಾರೆ. ಅದಕ್ಕೇನು ಹಾನಿ ಮಾಡಲ್ಲ ಮತ್ತು ಅದು ಏನು ಕಳ್ತನ ಆಗಿರಂಗೆ ನೋಡ್ಕೊಂಡು ಇಟ್ಟಿರ್ತಾರೆ. ಇದು 8th ಫಂಕ್ಷನ್ ಆಫ್ ಬ್ಯಾಂಕ್. ಸೊ ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ಬರೋದಾದರೆ ನೆಕ್ಸ್ಟ್ ಇಶ್ಯೂಯಿಂಗ್ ಲೆಟರ್ಸ್ ಆಫ್ ಕ್ರೆಡಿಟ್ ಆ್ಯಂಡ್ ಗ್ಯಾರಂಟಿ. ಸೊ ಇವರು ಕ್ರೆಡಿಟ್ ಆ್ಯಂಡ್ ಗ್ಯಾರಂಟಿ ಲೆಟರ್ಸ್ಗಳನ್ನ ಬ್ಯಾಂಕ್ ಇಶ್ಯೂ ಮಾಡ್ತಾರೆ. ಲೆಟರ್ಸ್ ಕ್ರೆಡಿಟ್ಟಿಗೆ ಮತ್ತು ಗ್ಯಾರಂಟಿಗಾಗಿ ಶ್ಯೂರಿಟಿಯಾಗಿ ಇಟ್ಟಿರ್ತಾರಲ್ಲ ಆ ಲೆಟರ್ಸ್ಗಳನ್ನ ಇವರು ಇಶ್ಯೂ ಮಾಡ್ತಾರೆ. ಸೊ ಇದು 9th ಫಂಕ್ಷನ್ ಆಫ್ ಬ್ಯಾಂಕು. ಸೊ ಲಾಸ್ಟ್ ಫಂಕ್ಷನ್ ಆಫ್ ಬ್ಯಾಂಕ್ ಏನಂದರೆ ಕಂಡಕ್ಟಿಂಗ್ ಗೌರ್ಮೆಂಟ್ ಟ್ರಾನ್ಸಾಕ್ಷನ್. ಅದು ಸ್ಟೇಟ್ ಆಗಿರಲಿ ಅಥವಾ ಸೆಂಟ್ರಲ್ ಆಗಿರಲಿ. ಸೊ ಇವರು ಗೌರ್ಮೆಂಟ್ ಟ್ರಾನ್ಸಾಕ್ಷನ್ ಕೂಡ ನೋಡ್ತಾರೆ, ಗೌರ್ಮೆಂಟಿಂದ ಟ್ರಾನ್ಸಾಕ್ಷನ್ನು ಕೂಡ ನೋಡ್ಕೊತಾರೆ. ಅವ್ರು ಗೌರ್ಮೆಂಟ್ ಮಾಡೋ ಟ್ರಾನ್ಸಾಕ್ಷನ್ಸ್ಗಳನ್ನ ಬ್ಯಾಂಕ್ ಅವರು ನೋಡ್ಕೊತಾರೆ. ಸೊ ಇದು ಇವರ ಲಾಸ್ಟ್ ಫಂಕ್ಷನ್ ಆಫ್ ಬ್ಯಾಂಕ್. ಸೊ ಇದರಲ್ಲಿ ನೀವು ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಬ್ಯಾಂಕ್ ಕಲ್ತ್ಕೊಂಡ್ರಿ ಮತ್ತು ಫಂಕ್ಷನ್ ಆಫ್ ಬ್ಯಾಂಕ್ ಕಲ್ತ್ಕೊಂಡ್ರಿ. ಸೊ ಕ್ಯಾರೆಕ್ಟರಿಸ್ಟಿಕ್ಸ್ 11 ಕ್ಯಾರೆಕ್ಟರಿಸ್ಟಿಕ್ಸ್ ಇದೆ. ಸೊ ನೀವು 11ಅಲ್ಲಿ ಒಂದು 6 ಅಥವಾ 7 ನೆನ್ಪಿಟ್ಕೊಬೇಕು. 2 ಮಾರ್ಕ್ಸಿಗೆ ಕೇಳಿದ್ರೆ 4 ಬರೀಬೇಕು. 3 ಮಾರ್ಕ್ಸಿಗೆ ಕೇಳಿದರೆ 6 ಬರೀಬೇಕು. ಮತ್ತು 4 ಮಾರ್ಕ್ಸಿಗೆ ಕೇಳೋದೇನು ಡೌಟು, ಆದರೂ 8ವರೆಗೂ ನೆನ್ಪಿಟ್ಕೊಳ್ಳಿ 4 ಮಾರ್ಕ್ಸಿಗೆ ಕೇಳಿದರೆ. ಸೊ ಫಂಕ್ಷನ್ ಕೂಡ 8 ನೆನ್ಪಿಟ್ಕೊಳ್ಳಿ. 4 ಮಾರ್ಕ್ಸಿಗೆ ಕೇಳಿದ್ರೆ ಬರೆಯೋಕ್ಕೆ ಈಸಿ ಆಗುತ್ತೆ. ಸೊ ನೆಕ್ಸ್ಟ್ ಟಾಪಿಕ್ ಏನಂದರೆ ಬ್ಯಾಂಕಲ್ಲಿ 1 ನಿಮಿಷ 1 ಮಿನಿಟ್ ಇಟ್ಕೊಂಡ್ಬಿಡ್ತು 1 ನಿಮಿಷ. ಸೊ ನೆಕ್ಸ್ಟ್ ಟಾಪಿಕ್ ಏನಂದರೆ ರಿಲೇಷನ್ಶಿಪ್ ಬಿಟ್ವೀನ್ ಬ್ಯಾಂಕರ್ಸ್ ಆ್ಯಂಡ್ ಕಸ್ಟಮರ್ಸ್. ಸೊ ಇಲ್ಲಿ ರಿಲೇಷನ್ಶಿಪ್ ಹೇಗಿರುತ್ತೆ ಅಂತ, ಬ್ಯಾಂಕ್ ಮತ್ತು ಕಸ್ಟಮರ್ಸ್ ಮತ್ತು ಹೆಂಗಿರುತ್ತೆ ರಿಲೇಷನ್ಶಿಪ್ಪು ಅನ್ನೋದು ನೆಕ್ಸ್ಟ್ ಟಾಪಿಕ್ಕು. ಸೊ ನೆಕ್ಸ್ಟ್ ಟಾಪಿಕಲ್ಲಿ ಫಸ್ಟ್ ಹೆಂಗಿರುತ್ತೆ ಅಂದರೆ ಜನರಲ್ ರಿಲೇಷನ್ಶಿಪ್. ಸೊ ಜನರಲ್ ರಿಲೇಷನ್ಶಿಪ್ ಮತ್ತು ಸೆಕೆಂಡು ಸ್ಪೆಷಲ್ ರಿಲೇಷನ್ಶಿಪ್. ಸೊ ಜನರಲ್ ರಿಲೇಷನ್ಶಿಪ್. ಸೊ ಫಸ್ಟು ಜನರಲ್ ರಿಲೇಷನ್ಶಿಪ್ ಕೂಡ ಹೋಗೋಣ. ಜನರಲ್ ರಿಲೇಷನ್ಶಿಪ್ಪಲ್ಲಿ ಅವರು ಪ್ರೈಮರಿ ರಿಲೇಷನ್ಶಿಪ್ ಇರುತ್ತೆ. ಪ್ರೈಮರಿ ರಿಲೇಷನ್ಶಿಪ್ ಅಂದರೆ ಡೆಬಿಟರ್ ಆ್ಯಂಡ್ ಕ್ರೆಡಿಟರ್ ರಿಲೇಷನ್ಶಿಪ್, ಹಾಗೆ ಪ್ರೈಮರಿ ರಿಲೇಷನ್ಶಿಪ್ ಇರುತ್ತೆ. ಸೊ ನೆಕ್ಸ್ಟ್ ಜನರಲ್ ರಿಲೇಷನ್ಶಿಪ್ಪಲ್ಲಿ ಸೆಕೆಂಡರಿ ರಿಲೇಷನ್ಶಿಪ್ ಇರುತ್ತೆ. ಅದನ್ನು ಟ್ರಸ್ಟಿ ಮತ್ತು ಬೆನಿಫಿಷರಿ ಅಂತಾರೆ. ಅವ್ರು ಬ್ಯಾಂಕ್ ಮೇಲೆ ಟ್ರಸ್ಟ್ ಮಾಡೋದು ಮತ್ತು ಬೆನಿಫಿಷರಿ ರಿಲೇಷನ್ಶಿಪ್ ಅಂತಾರೆ. ಸೊ ಥರ್ಡ್ ಬಂದ್ಬಿಟ್ಟು ಏಜೆಂಟ್, ಅಂದರೆ ಏಜೆಂಟ್ಸ್ ಮೇಲೆ ಆ್ಯಂಡ್ ಪ್ರಿನ್ಸಿಪಲ್ ರಿಲೇಷನ್ಶಿಪ್ ಮತ್ತು ಒಳ್ಳೆ ರಿಲೇಷನ್ಶಿಪ್ ಅಂತ ಥರ್ಡ್
ಜನರಲ್ ರಿಲೇಷನ್ಶಿಪ್ಪಲ್ಲಿ ಏನಾದರೂ ಕೇಳಿದರೆ ಇದು ಮೂರರಲ್ಲಿ ನೆನ್ಪಿಟ್ಕೊಬೇಕು ನೀವು ಮೂರು. ಸೊ ಇಲ್ಲಿ ರಿಲೇಷನ್ಶಿಪ್ಸ್ ಏನಿದೆ. ಸೊ ಜನರಲ್. ನೆಕ್ಸ್ಟ್ ಈ ಟಾಪಿಕ್ ಕಡೆ ಹೋಗೋದಾದರೆ ಸ್ಪೆಷಲ್ ರಿಲೇಷನ್ಶಿಪ್. ಸ್ಪೆಷಲ್ ರಿಲೇಷನ್ಶಿಪ್ ಸೊ ಇದು ಒಬ್ಲಿಗೇಷನ್. ಫಸ್ಟ್ ಒಬ್ಲಿಗೇಷನ್ ಆಫ್ ಆನರ್ ಚೆಕ್. ಅವರು ಚೆಕ್ಸನ್ನ ಚೆನ್ನಾಗಿ ಕೊಡ್ತಾರೆ ಮತ್ತು ರೆಸ್ಪೆಕ್ಟ್ ಜಾಸ್ತಿ ಇರುತ್ತೆ. ಒಬ್ಲಿಗೇಷನ್ ಆಫ್ ಮೇಂಟೆನೆನ್ಸ್ ಆಫ್ ಅಕೌಂಟ್ಸ್. ಅವರ ಅಕೌಂಟ್ನ ಮೇಂಟೈನ್ ಮಾಡ್ತಾರೆ ಸ್ಪೆಷಲ್ ರಿಲೇಷನ್ಶಿಪ್ಪಲ್ಲಿ. ಸೊ ನೆಕ್ಸ್ಟ್ ಟಾಪಿಕ್ ಸರ್ವಿಸಸ್ ಆಫರ್ಡ್ ಬೈ ಬ್ಯಾಂಕ್ಸ್. ಸೊ ಬ್ಯಾಂಕ್ಸ್ ಯಾವ್ಯಾವ ಸರ್ವಿಸಸ್ ಕೊಡುತ್ತೆ ಅಂತ ನೋಡೋಣ. ಡೆಬಿಟ್ ಆ್ಯಂಡ್ ಕ್ರೆಡಿಟ್ ಕಾರ್ಡ್. ಡೆಬಿಟ್ ಕಾರ್ಡ್ಸ್ ಆ್ಯಂಡ್ ಕ್ರೆಡಿಟ್ ಕಾರ್ಡ್ಸ್. ಸೊ ಇದು ನಿಮ್ಗೆ ಗೊತ್ತಿರುತ್ತೆ. ಡೆಬಿಟ್ ಕಾರ್ಡ್ ಮತ್ತು ಕ್ರೆಡಿಟ್ ಕಾರ್ಡ್ ಕೊಡ್ತಾರೆ. ಪರ್ಸ್ನಲ್ ಲೋನ್ಸ್ಗಳು ಕೊಡ್ತಾರೆ. ಪರ್ಸನಲ್ ಲೋನ್ಸ್ ಯಾರಿಗೆ ಬೇಕು ಅವ್ರಿಗೆ ಕೊಡ್ತಾರೆ. ಹೋಮ್ ಆ್ಯಂಡ್ ವೆಹಿಕಲ್ ಲೋನ್ಸ್ ಯಾರಿಗೂ ಮನೆ ಮತ್ತು ವೆಹಿಕಲ್ ಲೋನ್ಸ್ ಬೇಕು ಅವರಿಗೆ ಕೊಡ್ತಾರೆ. ನೆಕ್ಸ್ಟು ಮ್ಯೂಚುವಲ್ ಫಂಡ್ಸ್. ಯಾರ್ಯಾರು ಫಂಡ್ಸ್ ಎಲ್ಲ ಇಟ್ಟಿರ್ತಾರೆ ಅವ್ರ ಫಂಡ್ಸ್ ಅವಕ್ಕೆ ಮ್ಯೂಚುವಲ್ ಫಂಡ್ಸ್ ಮಾಡ್ತಾರೆ. ಮತ್ತು ನೆಕ್ಸ್ಟು ಸೇಫ್ ಡೆಪಾಸಿಟ್ ಲಾಕರ್ ಕೊಡ್ತಾರೆ. ಸೊ ಅವ್ರಿಗೆ ಲಾಕರ್. ಮತ್ತು ಟ್ರಸ್ಟ್ ಸರ್ವಿಸಸ್. ಸೊ ಅವ್ರಿಗೆ ಸರ್ವಿಸ್ ಮೇಲೆ ಟ್ರಸ್ಟ್ ಇರಲಿ ಅಂತ ಸರ್ವಿಸ್ ಚೆನ್ನಾಗಿ ಮಾಡಿಕೊಡ್ತಾರೆ. ಮತ್ತು ಸೇಫ್ ಡೆಪಾಸಿಟ್ ಲಾಕರ್ ಕೂಡ ಕೊಡ್ತಾರೆ. ಮತ್ತು ಸಿಗ್ನೇಚರ್ ಗ್ಯಾರಂಟಿ. ಸೊ ಇವ್ರ ಸಿಗ್ನೇಚರ್ ಗ್ಯಾರಂಟಿ ತೊಗೊತಾರೆ. ಸಿಗ್ನೇಚರ್ ಇಲ್ದಿರ ಇವರು ಗ್ಯಾರಂಟಿ ತೊಗೊಳ್ಳಲ್ಲ. ಮತ್ತು ಇ ಬ್ಯಾಂಕಿಂಗ್, ಆನ್ಲೈನ್ ಬ್ಯಾಂಕಿಂಗ್ ಎಲ್ಲ ಮಾಡ್ತಾರೆ. ಸೊ ಇದು ಸರ್ವಿಸಸ್ ಆಫರ್ಡ್ ಬೈ ಬ್ಯಾಂಕ್. ಸೊ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ಸೊ ಫಸ್ಟಿಂದ ನೀವು ಬ್ಯಾಂಕ್ ಅಂದರೆ ಏನಂತ ಓದ್ಕೊಂಡ್ಬಂದ್ರಿ. ಒಂದು ನಿಮಿಷ. ಸೊ ನೀವು ಫಸ್ಟಿಂದ ಬ್ಯಾಂಕ್ ಅಂದರೆ ಏನಂತ ಓದ್ಕೊಂಡ್ಬಂದ್ರಿ. ಅದು ಬ್ಯಾಂಕು ಇಂದ ಬಂತು. ಮತ್ತು ನೆಕ್ಸ್ಟು ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಬ್ಯಾಂಕ್ ಏನು ಅಂತ ಓದ್ಕೊಂಡ್ಬಂದ್ರಿ. ನೆಕ್ಸ್ಟು ಫಂಕ್ಷನ್ ಆಫ್ ಬ್ಯಾಂಕು ಇದೆಲ್ಲ ನೆನ್ಪಿಟ್ಕೊಳ್ಳಿ. 2 to 3 ಮಾರ್ಕ್ಸಿಗೆ ಕೇಳ್ಬೋದು. ಫಂಕ್ಷನು, ಕ್ಯಾರೆಕ್ಟರಿಸ್ಟಿಕ್ಕು ಮತ್ತು ರಿಲೇಷನ್ಶಿಪ್ ಬಿಟ್ವೀನ್ ಬ್ಯಾಂಕರ್ಸ್ ಆ್ಯಂಡ್ ಕಸ್ಟಮರ್ಸ್ ಮತ್ತು ಸರ್ವಿಸಸ್ ಆಫರ್ಡ್ ಬೈ ಬ್ಯಾಂಕ್. ಯಾವ ಸರ್ವಿಸ್ ಕೊಡ್ತಾರೆ ಇದು ನೆನ್ಪಿಟ್ಕೊಳ್ಳಿ. 2 to 3 ಮಾರ್ಕ್ಸ್ ಕೇಳ್ತಾರೆ. ಸೊ ಇದಿಷ್ಟು ಇಲ್ಲಿವರೆಗೂ. ಸೊ ಇಲ್ಲಿವರೆಗೂ ಅರ್ಥ ಇದೆ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಏನಾದರೂ ಡೌಟ್ ಇದ್ದರೆ ಕಮೆಂಟಲ್ಲಿ ಹಾಕಿ. ಮತ್ತು ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಇನ್ನೂ ವೀಡಿಯೋ ಬೇಕಂದರೆ ನನ್ನ ಚಾನಲ್ ಮ್ಯಾಗಝಿನ್ ಸಬ್ಸ್ಕ್ರೈಬ್ ಮಾಡಿ. ಸೊ ಓಕೆ ಫ್ರೆಂಡ್ಸ್, ಬಾಯ್, ಸಿ ಯು, ಟೇಕ್ ಕೇರ್, ಹ್ಯಾವ್ ಎ ನೈಸ್ ಡೇ.